ಸ್ನೇಹಿತರೆ, ಭಾರತದಲ್ಲಿ ಪ್ರತಿ ಮೂರನೇ ವ್ಯಕ್ತಿಗೆ ಹೈ ಕೊಲೆಸ್ಟ್ರಾಲ್ ಸಮಸ್ಯೆ ಇದೆ. ಇದು ಕೇವಲ ನಿಮ್ಮ ಮೆಡಿಕಲ್ ರಿಪೋರ್ಟ್ನಲ್ಲಿ ಕಾಣಿಸುವ ಸಂಖ್ಯೆಯಷ್ಟೇ ಅಲ್ಲ. ಇದು ನಿಧಾನವಾಗಿ ಒಳಗೊಳಗೆ ನಿಮ್ಮ ರಕ್ತನಾಳಗಳನ್ನು ಬ್ಲಾಕ್ ಮಾಡುತ್ತಾ ನೇರವಾಗಿ ಹೃದಯದ ಮೇಲೆ ದಾಳಿ ಮಾಡುವ ಭಯಾನಕ ಅಪಾಯ. ಒಂದು ಕಾಲದಲ್ಲಿ ಹೃದಯಘಾತ ಎಂದರೆ 50ರಿಂದ 60 ವರ್ಷದವರ ಕಾಯಿಲೆ ಅನ್ನಿಸುತ್ತಿತ್ತು. ಆದರೆ ಇವತ್ತು ಜೀವನ ಶೈಲಿಯಲ್ಲಾದ ದೊಡ್ಡ ಬದಲಾವಣೆಗಳ ಕಾರಣದಿಂದ 30ರಿಂದ 35 ವರ್ಷದ ಯುವಕರು ಹೃದಯಘಾತಕ್ಕೆ ಬಲಿಯಾಗುತ್ತಿರುವುದು ಅತಿ ಆತಂಕಕಾರಿ ಸಂಗತಿ. ಇದರ ಹಿಂದೆ ಇರುವ ಮುಖ್ಯ ಕಾರಣಗಳು ನಮ್ಮ ದಿನನಿತ್ಯದ ಬದುಕಿನಲ್ಲೇ ಅಡಗಿವೆ. ದೈಹಿಕ ಚಟುವಟಿಕೆಯ ಕೊರತೆ, ಗಂಟೆಗಟ್ಟಲೆ ಕುಳಿತು ಕೆಲಸ ಮಾಡುವ ಸೆಡೆಂಟರಿ ಲೈಫ್ ಸ್ಟೈಲ್, ಜಂಕ್ ಮತ್ತು ಪ್ಯಾಕೇಜ್ಡ್ ಆಹಾರದ ಅತಿಯಾದ ಸೇವನೆ, ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ ಮತ್ತು ಅನಿಯಮಿತ ಆಹಾರ ಪದ್ಧತಿ ಇವೆಲ್ಲವೂ ಸೇರಿ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುವಂತೆ ಮಾಡಿ ರಕ್ತನಾಳಗಳ ಲವಚಿಕತೆಯನ್ನು ಕಡಿಮೆ ಮಾಡಿ ಹೃದಯವನ್ನು ದುರ್ಬಲಗೊಳಿಸುತ್ತಿವೆ. ಸಮಸ್ಯೆ ಇನ್ನೂ ಗಂಭೀರವಾದ್ದು ಎಂದರೆ ಈ ಬದಲಾವಣೆಗಳು ಆರಂಭದಲ್ಲಿ ಯಾವುದೇ ಸ್ಪಷ್ಟ ಲಕ್ಷಣ ನೀಡದೆ ಒಳಗೊಳಗೆ ಬೆಳೆಯುತ್ತವೆ. ಆದ್ದರಿಂದ ಸಮಯಕ್ಕೆ ಮುನ್ನ ಜಾಗೃತಿಯಾಗದೆ ಹೋದರೆ ಯುವ ವಯಸ್ಸಿನಲ್ಲೇ ಹೃದಯ ಸಂಬಂಧಿತ ಗಂಭೀರ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ಹೈ ಕೊಲೆಸ್ಟ್ರಾಲ್ ಅನ್ನು ವೈದ್ಯರು ಸೈಲೆಂಟ್ ಕಿಲ್ಲರ್ ಅಂತ ಕರೆಯುತ್ತಾರೆ. ಏಕೆಂದರೆ ಇದು ಯಾವುದೇ ಲಕ್ಷಣವಿಲ್ಲದೆ ಒಳಗೊಳಗೆ ನಿಮ್ಮ ರಕ್ತನಾಳಗಳನ್ನು ಬ್ಲಾಕ್ ಮಾಡುತ್ತಾ ಹೋಗುತ್ತದೆ. LDL ಅನ್ನೋ ಕೆಟ್ಟ ಕೊಲೆಸ್ಟ್ರಾಲ್ ನಿಧಾನವಾಗಿ ಆರ್ಟರಿಗಳಲ್ಲಿ ಜಮೆಯಾಗುತ್ತದೆ. ಒಮ್ಮೆ ಸಂಪೂರ್ಣ ಬ್ಲಾಕ್ ಆದ್ರೆ ಅಷ್ಟೇ ಹೃದಯಘಾತ, ಸ್ಟ್ರೋಕ್ ಅಪಾಯ 10 ಪಟ್ಟು ಹೆಚ್ಚಾಗುತ್ತದೆ. ಸಮಸ್ಯೆ ಏನೆಂದರೆ ಬಹುತೇಕ ಜನರಿಗೆ ಇದು ಗೊತ್ತೇ ಆಗಲ್ಲ. ನಾವು ಚೆನ್ನಾಗಿ ಗಮನಿಸಿದರೆ ಈ ಹೈ ಕೊಲೆಸ್ಟ್ರಾಲ್ಗೆ 2 ಪ್ರಮುಖ ಕಾರಣಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಮೊದಲನೆಯದಾಗಿ ಸೆಡೆಂಟರಿ ಲೈಫ್ ಸ್ಟೈಲ್, ಅಂದರೆ ಆತುರದ ಜೀವನ, ಜಡ ಜೀವನ, ಕೆಲಸ, ಮೊಬೈಲ್, ಟಿವಿ, ವ್ಯಾಯಾಮಕ್ಕೆ ಸಮಯವೇ ಇಲ್ಲ. ಎರಡನೆಯದು ಪ್ಯಾಕೇಜ್ಡ್ ಫುಡ್ ಮತ್ತು ಜಂಕ್ ಫುಡ್ ಹೆಚ್ಚಾಗಿ ಸೇವಿಸುವುದು. ಈ 2 ಸೇರಿ ಯುವಕರ ಹೃದಯವನ್ನು ವೃದ್ಧರಿಗಿಂತಲೂ ಬೇಗ ದುರ್ಬಲ ಮಾಡ್ತಿವೆ. ಇದನ್ನ ಈಗಲೇ ಕಂಟ್ರೋಲ್ ಮಾಡದೆ ಹೋದ್ರೆ ಪರಿಣಾಮ ಭಯಾನಕ. ಆಯುರ್ವೇದದಲ್ಲಿ ಹೃದಯ ಆರೋಗ್ಯಕ್ಕೆ ಅತ್ಯಂತ ಪವರ್ಫುಲ್ ಮತ್ತು ನಂಬಿಕೆಯ ಔಷಧಿ ಎಂದರೆ ಅರ್ಜುನ್ ತೊಗಟೆ. ಸಾವಿರಾರು ವರ್ಷಗಳಿಂದ ಇದನ್ನು ಹೃದಯದ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ಅರ್ಜುನ್ ತೊಗಟೆ ಹೃದಯದ ಸ್ನಾಯುಗಳನ್ನು ಒಳಗಿನಿಂದಲೇ ಬಲಪಡಿಸಿ ಹೃದಯದ ಪಂಪಿಂಗ್ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುವ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿರುವ ವಿಶಿಷ್ಟ ಆಯುರ್ವೇದಿಕ ಸಂಯೋಗಗಳು ರಕ್ತನಾಳಗಳಲ್ಲಿ ಜಮೆಯಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಪ್ಲಾಕ್ ಅನ್ನು ನಿಧಾನವಾಗಿ ಕಡಿಮೆ ಮಾಡಿ ಆರ್ಟರಿಗಳನ್ನು ಸ್ವಚ್ಛವಾಗಿ ಮತ್ತು ಲವಚಿಕವಾಗಿ ಇಡುತ್ತದೆ. ಇದರ ಪರಿಣಾಮವಾಗಿ ರಕ್ತ ಸಂಚಾರ ಸುಧಾರಿಸಿ ಹೃದಯಘಾತ ಮತ್ತು ಬ್ಲಾಕೇಜ್ನ ಅಪಾಯ ಕಡಿಮೆಯಾಗುತ್ತದೆ. ಅರ್ಜುನ್ ತೊಗಟೆಯ ಕಷಾಯ ತಯಾರಿಸುವ ವಿಧಾನವು ಬಹಳ ಸರಳ. 1 ಕಪ್ ನೀರಿಗೆ 1 ಟೀ ಸ್ಪೂನ್ ಅರ್ಜುನ್ ತೊಗಟೆ ಪುಡಿ ಹಾಕಿ ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು 5ರಿಂದ 7 ನಿಮಿಷಗಳಷ್ಟು ನಿಧಾನವಾಗಿ ಕುದಿಸಿ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಈ ಪಾನೀಯವನ್ನು ನಿಯಮಿತವಾಗಿ ಸೇವಿಸಿದರೆ ಹೃದಯ ನೈಸರ್ಗಿಕವಾಗಿ ಸ್ಟ್ರಾಂಗ್ ಆಗಿ ದೀರ್ಘಕಾಲ ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ. ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಹೃದಯವನ್ನು ಮೌನವಾಗಿ ಆದರೆ ತುಂಬಾನೇ ಪರಿಣಾಮಕಾರಿಯಾಗಿ ರಕ್ಷಿಸುವ ಒಂದು ನೈಸರ್ಗಿಕ ಆಯುರ್ವೇದ ಕವಚದಂತಿದೆ. ಬೆಳ್ಳುಳ್ಳಿ, ನಿಂಬೆಹಣ್ಣು ಮತ್ತು ಶುಂಠಿ ಈ 3 ಸರಳವಾದ ಪದಾರ್ಥಗಳು ಒಂದಾಗಿ ಸೇರಿದಾಗ ಅವು ನೈಸರ್ಗಿಕ ಆರ್ಟರಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತವೆ ಎನ್ನುವುದು ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನ ಎರಡೂ ಒಪ್ಪಿಕೊಂಡ ಸತ್ಯ. ಬೆಳ್ಳುಳ್ಳಿಯಲ್ಲಿ ಇರುವ ಶಕ್ತಿಶಾಲಿ ಸಂಯೋಗವಾದ ಆಲಿಸಿನ್ ರಕ್ತದಲ್ಲಿ ಹೆಚ್ಚಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿಧಾನವಾಗಿ ಕಡಿಮೆ ಮಾಡಿ ಅದು ರಕ್ತನಾಳಗಳ ಗೋಡೆಯಲ್ಲಿ ಅಂಟಿಕೊಳ್ಳುವುದನ್ನು ತಡೆಯುತ್ತದೆ. ಇದರ ಜೊತೆಗೆ ನಿಂಬೆಹಣ್ಣಿನಲ್ಲಿ ಸಮೃದ್ಧವಾಗಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ರಕ್ತನಾಳಗಳನ್ನು ಲವಚಿಕವಾಗಿಟ್ಟು ಅವು ಗಟ್ಟಿಯಾದಂತೆ ಕಾಪಾಡುತ್ತವೆ. ಇದರಿಂದ ರಕ್ತ ಸಂಚಾರ ಸುಗಮವಾಗುತ್ತದೆ. ಶುಂಠಿಯು ಒಂದು ನೈಸರ್ಗಿಕ ಆಂಟಿ ಇನ್ಫ್ಲಾಮೇಟರಿ ಔಷಧಿಯಂತೆ ಕೆಲಸ ಮಾಡಿ ರಕ್ತನಾಳಗಳ ಒಳಗಿರುವ ಉರಿಯೂತವನ್ನು ಕಡಿಮೆ ಮಾಡಿ ಹೃದಯಕ್ಕೆ ರಕ್ತದ ಹರಿವನ್ನು ಉತ್ತಮಗೊಳಿಸುತ್ತದೆ. ಈ 3 ಸೇರಿ ತಯಾರಿಸಿದ ಈ ವಿಶೇಷ ಪಾನೀಯವನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ನಿಧಾನವಾಗಿ ಆದರೆ ಖಚಿತವಾಗಿ ರಕ್ತನಾಳಗಳು ಸ್ವಚ್ಛವಾಗುತ್ತಾ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬರುತ್ತಾ ಹೃದಯ ಆರೋಗ್ಯದಲ್ಲಿ ಸ್ಪಷ್ಟ ಮತ್ತು ಪಾಸಿಟಿವ್ ಬದಲಾವಣೆಗಳನ್ನು ನೀವು ಸ್ವತಃ ಅನುಭವಿಸಬಹುದು. ಸ್ನೇಹಿತರೆ, ಮೆಂತ್ಯ ಬೀಜಗಳು ಕೇವಲ ಅಡುಗೆಗೆ ಸುವಾಸನೆ ಕೊಡುವ ಪದಾರ್ಥವಷ್ಟೇ ಅಲ್ಲ, ಅವು ಹೃದಯದ ಆರೋಗ್ಯಕ್ಕೆ ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತವೆ. ಮೆಂತ್ಯದಲ್ಲಿ ಸಮೃದ್ಧವಾಗಿರುವ ಸೆಲ್ಯುಬಲ್ ಫೈಬರ್ ದೇಹದಲ್ಲಿರುವ
ಹೆಚ್ಚುವರಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತನ್ನೊಂದಿಗೆ ಬಂಧಿಸಿ ಅದನ್ನು ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತದೆ. ಇದರ ಪರಿಣಾಮವಾಗಿ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಜಮೆಯಾಗುವ ಪ್ರಮಾಣ ಕಡಿಮೆ ಆಗುತ್ತದೆ ಮತ್ತು ಹೃದಯದ ಮೇಲೆ ಇರುವ ಒತ್ತಡವು ಇಳಿಯುತ್ತದೆ. ಮೆಂತ್ಯ ಬೀಜಗಳು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸುವ ಗುಣ ಹೊಂದಿರುವುದರಿಂದ ಬ್ಲಡ್ ಶುಗರ್ ನಿಯಂತ್ರಣದಲ್ಲಿಡಲು ಇದು ಬಹಳ ಸಹಾಯಕವಾಗುತ್ತದೆ. ಇದು ಡಯಾಬಿಟಿಸ್ ಇರುವವರಿಗೆ ವಿಶೇಷವಾಗಿ ಲಾಭದಾಯಕ. ಬಳಸುವ ವಿಧಾನ ಬಹಳ ಸರಳ. 1 ಟೀ ಸ್ಪೂನ್ ಮೆಂತ್ಯ ಬೀಜಗಳನ್ನು ರಾತ್ರಿ 1 ಗ್ಲಾಸ್ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯಬೇಕು ಮತ್ತು ಉಳಿದ ಮೆಂತ್ಯ ಬೀಜಗಳನ್ನು ಚವಚವನೆ ತಿನ್ನಬೇಕು. ಈ ಸರಳ ಅಭ್ಯಾಸವನ್ನು ದಿನವೂ ಅನುಸರಿಸಿದರೆ ನಿಧಾನವಾಗಿ ಆದರೆ ಖಚಿತವಾಗಿ ಕೊಲೆಸ್ಟ್ರಾಲ್ ಮತ್ತು ಬ್ಲಡ್ ಶುಗರ್ ಎರಡೂ ಕಂಟ್ರೋಲ್ ಆಗಿ ಹೃದಯ ಆರೋಗ್ಯದಲ್ಲಿ ಸ್ಪಷ್ಟವಾದ ಸುಧಾರಣೆ ಕಾಣಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ನೆಲ್ಲಿಕಾಯಿ ಎಂದರೆ ನಿಜಕ್ಕೂ ವಿಟಮಿನ್ ಸಿಯ ಖಜಾನೆ. ಇದರಲ್ಲಿ ಇರುವ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಸ್ ರಕ್ತನಾಳಗಳನ್ನು ಹಾನಿ ಮಾಡುವ ಫ್ರೀ ರಾಡಿಕಲ್ಸ್ಗಳನ್ನು ನಾಶ ಮಾಡಿ ರಕ್ತನಾಳಗಳನ್ನು ಒಳಗಿನಿಂದಲೇ ಬಲವಾಗಿ ಹಾಗೂ ಆರೋಗ್ಯಕರವಾಗಿ ಉಳಿಸುತ್ತವೆ. ಆಮ್ಲ ನಿಯಮಿತವಾಗಿ ಸೇವಿಸಿದರೆ ರಕ್ತನಾಳಗಳ ಗೋಡೆಗಳು ಗಟ್ಟಿಯಾಗದೆ ಲವಚಿಕವಾಗಿರುತ್ತವೆ. ಇದರಿಂದ ರಕ್ತ ಸಂಚಾರ ಸುಗಮವಾಗಿ ಹೃದಯದ ಮೇಲೆ ಇರುವ ಒತ್ತಡ ಕಡಿಮೆ ಆಗುತ್ತದೆ. ದಿನಕ್ಕೆ 1 ಗ್ಲಾಸ್ ತಾಜಾ ಆಮ್ಲ ಜ್ಯೂಸ್ ಕುಡಿಯುವುದರಿಂದ ಹೃದಯಕ್ಕೆ ನೈಸರ್ಗಿಕ ಶಕ್ತಿ ದೊರೆಯುತ್ತದೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬರಲು ಸಹಾಯವಾಗುತ್ತದೆ. ಇದರ ಜೊತೆಗೆ ಅರಶಿಣ ಹೃದಯದ ಆರೋಗ್ಯಕ್ಕೆ ಅತ್ಯಂತ ಪರಿಣಾಮಕಾರಿ ಆಯುರ್ವೇದಿಕ ಔಷಧಿ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಕರ್ಕ್ಯುಮಿನ್ ದೇಹದೊಳಗಿನ ಉರಿಯನ್ನು ಕಡಿಮೆ ಮಾಡಿ ಕೊಲೆಸ್ಟ್ರಾಲ್ ಎಕ್ಸಿಡೈಸ್ ಆಗುವುದನ್ನು ತಡೆಯುತ್ತದೆ. ಇದು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವುದಕ್ಕೆ ಪ್ರಮುಖ ಕಾರಣವಾಗುತ್ತದೆ. ರಾತ್ರಿ ಹೊತ್ತು ಬಿಸಿ ಅರಶಿಣ ನೀರನ್ನು ಸೇವಿಸುವುದು ಅತ್ಯುತ್ತಮ, ಏಕೆಂದರೆ ನಿದ್ರೆಯ ಸಮಯದಲ್ಲಿ ಇದು ದೇಹದೊಳಗೆ ಕಾರ್ಯನಿರ್ವಹಿಸಿ ಹೃದಯವನ್ನು ಮೌನವಾಗಿ ಆದರೆ ಪರಿಣಾಮಕಾರಿಯಾಗಿ ರಕ್ಷಿಸುತ್ತದೆ. ಸ್ನೇಹಿತರೆ, ಕೊಲೆಸ್ಟ್ರಾಲ್ ಮತ್ತು ಆರ್ಟರಿ ಬ್ಲಾಕೇಜ್ ಅನ್ನೋದು ಒಂದೇ ದಿನದಲ್ಲಿ ಬರುವ ಸಮಸ್ಯೆ ಅಲ್ಲ. ಇದು ಮೌನವಾಗಿ ಒಳಗೊಳಗೆ ಬೆಳೆಯುತ್ತಾ ಹೋಗುವ ಅಪಾಯಕಾರಿ ಸ್ಥಿತಿ. ಆರಂಭದ ಹಂತದಲ್ಲಿ ಯಾವುದೇ ನೋವು, ತೊಂದರೆ ಅಥವಾ ಸ್ಪಷ್ಟ ಲಕ್ಷಣಗಳು ಕಾಣಿಸದೇ ಇರಬಹುದು. ಅದಕ್ಕೆ ಬಹುತೇಕ ಜನರು ಇದನ್ನು ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ದೇಹ ಕೊಡುವ ಸಣ್ಣ ಸಣ್ಣ ಸೂಚನೆಗಳು ಬೇಗ ದಣಿವು, ಎದೆ ಬಿಗಿತ, ಉಸಿರಾಟದಲ್ಲಿ ತೊಂದರೆ, ಹೆಚ್ಚಾದ ಹೃದಯ ಬಡಿತ ಇವೆಲ್ಲವನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು. ಸರಿಯಾದ ಸಮಯದಲ್ಲಿ ಜಾಗೃತಿಯಾಗಿ ಲೈಫ್ ಸ್ಟೈಲ್ ಬದಲಾವಣೆ ಮಾಡುವುದು, ಆಹಾರದಲ್ಲಿ ಜಾಗರೂಕತೆ ವಹಿಸುವುದು ಮತ್ತು ಈ ನೈಸರ್ಗಿಕ ಆಯುರ್ವೇದಿಕ ರೆಮಿಡಿಗಳನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳುವುದು ನಿಮ್ಮ ಅಮೂಲ್ಯ ಜೀವನವನ್ನು ರಕ್ಷಿಸಬಲ್ಲದು. ಆರೋಗ್ಯ ಅನ್ನೋದು ಹಣಕ್ಕಿಂತಲೂ ದೊಡ್ಡ ಸಂಪತ್ತು. ಅದನ್ನು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮದೇ. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರಿಯಜನರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮ್ಮ ಹೃದಯದ ಕಾಳಜಿ ನಿಮ್ಮ ಕೈಯಲ್ಲೇ ಇದೆ. ಆರೋಗ್ಯವಾಗಿರಿ, ಸಂತೋಷವಾಗಿರಿ ಮತ್ತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸಿ. ಧನ್ಯವಾದಗಳು.